ಹಾಯ್ ಗೈಸ್, ಇವತ್ತು ಇಂಡಿಪೆಂಡೆನ್ಸ್ ಡೇ ಸ್ವಾತಂತ್ರ್ಯ ದಿನಾಚರಣೆ. ಇದರ ಅಂಗವಾಗಿ ಇವತ್ತು ನಾವೊಂದು ಹೊಸ ಸ್ವೀಟನ್ನು ಮಾಡೋಣ. ಅದು ಬೇರೇನಲ್ಲ, ಪಾಯಸ. ಪಾಯಸ ಅಂತ ಹೇಳಿದ್ರೆ ಹೆಸರು ಕಾಳಿನಿಂದ ಮಾಡುವಂಥ ಒಂದು ವೆರೈಟಿ ಪಾಯಸ. ಈ ಪಾಯಸವನ್ನು ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಅದರಲ್ಲೂ ಮಕ್ಕಳು ಕೂಡ ತುಂಬ ಇಷ್ಟಪಡುವಂಥ ಒಂದು ಪಾಯಸ ಇದಾಗಿದೆ. ಹಾಗಾಗಿ ಬನ್ನಿ ಇದನ್ನು ತಯಾರಿಸುವ ವಿಧಾನವನ್ನು ಈಗ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು 1/4 kg ಹೆಸರು ಬೇಳೆನ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮೊದಲು ಹುರ್ಕೊಳ್ಬೇಕು. ಈಗ ನೋಡಿ, ಹೆಸರು ಬೇಳೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಇದನ್ನು ಬೇಯಿಸ್ಕೋಬೇಕು. ಹಾಗಾಗಿ ನಾನು ಇದನ್ನು ಒಂದು ಕುಕ್ಕರಿಗೆ ಹಾಕಿ ಅಗತ್ಯಕ್ಕೆ ತಕ್ಕಂತಹ ನೀರನ್ನು ಸೇರಿಸಿ ಇದನ್ನು ನಾನು ಬೇಯಿಸ್ಲಿಕ್ಕಾಗಿ ಇಡ್ತಾ ಇದ್ದೀನಿ. 2 ವಿಷಲನ್ನು ಕೂಗಿಸಿದೆ. ನೋಡಿ, ಈಗ ಹೆಸರು ಬೇಳೆ ಬೆಂದಿದೆ. ಈಗ ನಾವು ಇದಕ್ಕೆ ಬೆಲ್ಲದ ಪಾನೀಯವನ್ನು ಸೇರಿಸ್ಕೋಬೇಕು. ಹಾಗಾಗಿ ನಾನು 1-2 ಬೆಲ್ಲವನ್ನು ಕುದಿಸಿ ಅದರ ಪಾಕ ಮಾಡಿಕೊಂಡು ಈ ಕುದಿಸಿದಂಥ ಬೇಳೆಗೆ ನಾನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಮೀಡಿಯಮ್ ಸ್ವೀಟ್ ಮಾಡ್ತಾ ಇರೋದ್ರಿಂದ 2 ಅಚ್ಚು ಬೆಲ್ಲವನ್ನು ಮಾತ್ರ ತಗೊಂಡು ಪಾಕ ಮಾಡ್ಕೊಂಡಿದ್ದೀನಿ. ಇನ್ನು ನಮಗೆ ಬೆಲ್ಲದ ಪಾಕದ ಜೊತೆಗೆ ತೆಂಗಿನ ಹಾಲು ಬೇಕು. ಹಾಗಾಗಿ ನಾನು ಒಂದು ತೆಂಗಿನಕಾಯಿಯನ್ನು ತುರಿದು ಅದರ ನೀರನ್ನು ಹಿಂಡ್ಕೊಂಡು ಹಾಲು ಮಾಡ್ಕೊಂಡಿದ್ದೀನಿ. ಈಗ ನಾವು ಆ ತೆಂಗಿನ ಹಾಲನ್ನು ಈ ಬೇಯಿಸ್ಕೊಂಡಿರುವಂಥ ಬೇಳೆಗೆ ನಾವು ಸೇರಿಸ್ಕೊಳ್ಳೋಣ. ತೆಂಗಿನ ಹಾಲನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಒಂದು ತವದಲ್ಲಿ ನಾನು ಒಣಶುಂಠಿ, ಸ್ವಲ್ಪ ಜೀರಿಗೆ ಮತ್ತು ಏಲಕ್ಕಿ ಇದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ನಾವು ಇದರ ಪುಡಿಯನ್ನು ಮಾಡ್ಕೋಬೇಕು. ಈ ಪುಡಿಯನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ಯಾಕಂತೇಳಿದರೆ ಅದು ನಮ್ಮ ಪಾಯಸಕ್ಕೆ ಒಂದು ಒಳ್ಳೆ ಫ್ಲೇವರನ್ನು ಕೊಡುತ್ತೆ. ಇದರ ಜೊತೆಗೆ ಒಂದು ತವವನ್ನು ಇಟ್ಕೊಂಡು ಅದಕ್ಕೆ ನಾನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಕಾಯಲಿ. ಕಾದ್ಮೇಲೆ ನಾವು ಅದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ತೆಂಗಿನಕಾಯಿ ಮತ್ತು ಗೋಡಂಬಿ ಇದೆರಡನ್ನು ನಾನು ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ತೆಂಗಿನಕಾಯಿ ಮತ್ತು ಗೋಡಂಬಿ ಇದನ್ನು ತುಪ್ಪದಲ್ಲಿ ಹಾಕಿ ನಾವು ಚೆನ್ನಾಗಿ ಹುರ್ಕೋಬೇಕು. ಇವೆರಡನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ತೆಂಗಿನಕಾಯಿ ಮತ್ತು ಗೋಡಂಬಿ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಿ ಪಾಯಸಕ್ಕೆ ಸೇರಿಸೋದ್ರಿಂದ ಪಾಯಸದ ರುಚಿ ಇನ್ನೂ ಜಾಸ್ತಿ ಆಗ್ತದೆ. ನೋಡಿ, ನಮ್ಮ ತೆಂಗಿನಕಾಯಿ ತುಂಡುಗಳು ಮತ್ತು ಗೋಡಂಬಿ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟು ಸಾಕು. ನೋಡಿ, ಇದನ್ನು ನಾವು ಪಾಯಸಕ್ಕೆ ಸೇರಿಸ್ಕೋಬೇಕು. ಇದರ ಜೊತೆಗೆ ನಾವು ಪುಡಿ ಮಾಡಿಟ್ಕೊಂಡಿರುವಂತಹ ಏಲಕ್ಕಿ, ಒಣ ಶುಂಠಿ ಮತ್ತು ಜೀರಿಗೆ ಪೌಡರ್ನ ಮಿಕ್ಸನ್ನು ನಾವು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಬಹಳ ಟೇಸ್ಟಿಯಾಗಿರುವಂತಹ ಹೆಸರು ಕಾಳಿನ ಪಾಯಸ ರೆಡಿಯಾಗಿದೆ. ಈ ಹೆಸರು ಕಾಳು ಬೆಲ್ಲದ ಜೊತೆ ನಾವು ಸೇರಿಸಿದ್ದೀವಿ. ಜೊತೆಗೆ ನೋಡಿ, ತೆಂಗಿನಕಾಯಿ ತುಂಡುಗಳನ್ನು ಮತ್ತು ಗೋಡಂಬಿಯನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿ ಅದನ್ನು ಕೂಡ ನಾವು ಪಾಯಸಕ್ಕೆ ಸೇರಿಸಿದ್ದೀವಿ. ಹೀಗಾಗಿ ಪಾಯಸದ ರುಚಿ ಇಮ್ಮಡಿಯಾಗಿದೆ. ಮಾತ್ರವಲ್ಲ, ನೋಡಲಿಕ್ಕೂ ಕೂಡ ಕಲರ್ಫುಲ್ ಆಗಿದೆ.
ನಿಮಗೆ ಈ ಪಾಯಸದ ರೆಸಿಪಿ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಕೊಟ್ಟು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ. ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಈ ಟೇಸ್ಟಿಯಾದಂತಹ ಪಾಯಸವನ್ನು ನೀವು ಮಾಡಿ ಅದರ ರುಚಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.